ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಮಾರ್ಚ್ 12, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಚರ್ಚೆಯ ಮೊದಲನೇ ಆರ್ಟಿಕಲ್ ಅನ್ನು ತೆಗೆದುಕೊಳ್ಳುವಂಥದ್ದಾದರೆ, ಗ್ಲೋಬಲ್ ಎನರ್ಜಿ ಕನ್ಸರ್ನ್ಸ್ ಮೌಂಟ್ ಆಸ್ ಇರಾನ್ ಹಿಟ್ಸ್ ಶಿಪ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್, ಗ್ಲೋಬಲ್ ಜಿಯೋಪಾಲಿಟಿಕ್ಸ್, ಗ್ಲೋಬಲ್ ಅನ್ಸರ್ಟನಿಟಿ ಆಧಾರದ ಮೇಲೆ ಹಾಗೂ GS ಪೇಪರ್ 3 ಅಂತ ಬಂದಾಗ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಆರ್ಟಿಕಲನ್ನು ಕನೆಕ್ಟ್ ಮಾಡ್ಬೋದು. ಎನರ್ಜಿ ರಿಸೋರ್ಸಸ್ಗೆ ಸಂಬಂಧಪಟ್ಟಂಥ ಒಂದು ಆಸ್ಪೆಕ್ಟನ್ನು ಸಹ ಇಲ್ಲಿ ನಾವು ಕನೆಕ್ಟ್ ಮಾಡಬೇಕಾಗುತ್ತೆ. ಗ್ಲೋಬಲ್ ಲೆವೆಲಲ್ಲಿ ಒಂದು ಎನರ್ಜಿಗೆ ಸಂಬಂಧಿಸಿದಂಥ ಕನ್ಸರ್ನ್ ಇವಾಗ ಕ್ರಿಯೇಟ್ ಆಗಿದೆ. ಇವಾಗ ನಡೀತಾ ಇರುವಂತಹ ವೆಸ್ಟ್ ಏಷ್ಯಾದಲ್ಲಿರುವಂಥ ವಾರ್ ಇನ್ನೂ ಸ್ಟ್ರೆಂಥನ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಪ್ರಸ್ತುತವಾಗಿ ಇರಾನ್ ಏನು ಮಾಡ್ತಾ ಇದೆ ಅಂದರೆ, ಪರ್ಷಿಯನ್ ಗಲ್ಫಲ್ಲಿ ಹೋಗ್ತಾ ಇರುವಂತಹ ಕಮರ್ಷಿಯಲ್ ಶಿಪ್ಗಳ ಮೇಲೆ ಅಟ್ಯಾಕನ್ನು ಮಾಡ್ತಾ ಇದೆ. ಜೊತೆಗೆ ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೇಲೂ ಸಹ ಒಂದು ಟಾರ್ಗೆಟನ್ನು ಮಾಡ್ತಾ ಇದೆ ಅಂತಲೇ ಕಾಣ್ಬೋದು. ಇದರ ಆಧಾರದ ಮೇಲೆ ಒಂದು ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಅಂತ ನೋಡುವಂಥದ್ದಾದರೆ, ಅದರಲ್ಲೂ ಪರ್ಷಿಯನ್ ಗಲ್ಫ್ ಅಂತ ನಾವು ನೋಡಿದಾಗ ಸ್ಟ್ರೇಟ್ ಆಫ್ ಹಾರ್ಮೂಸ್ಗೆ ಸಂಬಂಧಪಟ್ಟಂತೆ ನಾವು ಚರ್ಚೆಯನ್ನು ಮಾಡಿದ್ವಿ. ಈ ಒಂದು ಹಾರ್ಮೂಸ್ ಸ್ಟ್ರೇಟ್ನ ಮುಖಾಂತರ ನಿಯರ್ಲಿ ಗ್ಲೋಬಲ್ ಲೆವೆಲಲ್ಲಿ 20% ಆಯಿಲ್ ಟ್ರೇಡ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇದರಿಂದ ಪ್ರಸ್ತುತವಾಗಿ ಒಂದು ಎನರ್ಜಿ ಕ್ರೈಸಿಸನ್ನು ನಾವು ಗಮನ ಹರಿಸ್ಬೋದಲ್ವಾ. ಗ್ಲೋಬಲ್ ಎನರ್ಜಿ ಪ್ರೈಸಸ್ಗಳು ಆಟೋಮೆಟಿಕ್ಲಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಪ್ರಸ್ತುತವಾಗಿರ್ತಕ್ಕಂತಹ ಅನ್ಸರ್ಟನಿಟಿಯ ಮುಖಾಂತರ ಗ್ಲೋಬಲ್ ಎನರ್ಜಿ ಪ್ರೈಸಸ್ ಇನ್ಕ್ರೀಸ್ ಆಗುತ್ತೆ. ಇದರಿಂದ ನಾವು ಇನ್ಫ್ಲೇಷನನ್ನು ಸಹ ಕಾಣ್ಬೋದು ಅಂತ ಹೇಳ್ಬೋದು. ಅದರಲ್ಲೂ ಭಾರತಕ್ಕೆ ಆಗುವಂಥ ಒಂದು ಇಂಪ್ಯಾಕ್ಟ್ ಅಂತ ಬಂದಾಗ, ವೆಸ್ಟ್ ಏಷ್ಯಾದ ಮುಖಾಂತರ ನಾವು ನಿಯರ್ಲಿ 60% ಆಯಿಲನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಒಂದು ಒಟ್ಟಾರೆ ಇಂಪೋರ್ಟ್ ನಡಿನಲ್ಲಿ. ಹಾಗಾಗಿ ಇದು ಭಾರತದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಇಂಡಿಯನ್ ಮರ್ಚೆಂಟ್ ವೆಸಲ್ಸ್ಗಳ ಮೇಲೂ ಸಹ ಥ್ರೆಟ್ ಆಗ್ತಾ ಇರೋದ್ರಿಂದ ಒಂದು ಇನ್ಶೂರೆನ್ಸ್ ಪ್ರೀಮಿಯಮು ಆಟೋಮೆಟಿಕ್ಲಿ ಹೆಚ್ಚಾಗುತ್ತೆ. ಇದರಿಂದ ನಮ್ಮ ಒಂದು ಇಂಪೋರ್ಟ್ ಕಾಸ್ಟ್ ಏನಿರುತ್ತಲ್ಲ ಅದು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಬಿಕಾಸ್ ಆಫ್ ಪ್ರೀಮಿಯಂ ಎನ್ಹ್ಯಾನ್ಸ್ ಆಗ್ತಾ ಇರೋದ್ರಿಂದ ಇಂಪೋರ್ಟ್ ಕಾಸ್ಟು ಸಹ ಹೆಚ್ಚಾಗ್ತಾ ಇರೋದನ್ನು ನಾವು ಗಮನಿಸ್ಬೋದು. ಅಂದರೆ ಒಟ್ಟಾರೆಯಾಗಿ ಈಗ ಆಯಿಲನ್ನು ಹೊರತುಪಡಿಸಿ ಬೇರೆ ಬೇರೆ ಕಾಂಪೋನೆಂಟ್ಸ್ಗಳ ಒಂದು ಬೆಲೆನೂ ಸಹ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಇವಾಗ ನೋಡಿ, ಫರ್ಟಿಲೈಸರ್ಸ್ ಅಂತ ತೆಗೆದುಕೊಳ್ಬೋದು, LNG ಅಂತ ತೆಗೆದುಕೊಳ್ಬೋದು, ಕ್ರೂಡ್ ಸಪ್ಲೈಸ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದ್ವಿ. ನಿನ್ನೆ ತಾನೇ ನಾವು ಡಿಸ್ಕಸ್ ಮಾಡಿದಾಗ ನಮ್ಮೊಂದು ಗ್ಯಾಸ್ ರಿಕ್ವೈರ್ಮೆಂಟ್ ಅಂದಾಗ ನಮಗೆ ವಯಬಲ್ ಆಪ್ಷನ್ ಇರುವಂಥದ್ದು ಯಾವುದಿತ್ತು, ಖತರ್ ಇತ್ತು. ನಾವು ಆಲ್ಟರ್ನೇಟಿವ್ ಆಗಿರುವಂಥ US ಹಾಗೂ ನಾರ್ವೆನ ಮುಖಾಂತರ ತರಿಸ್ಕೋಬೇಕು ಗ್ಯಾಸ್ ಅಂತಂದಾಗ ಇದರಡಿನಲ್ಲಿ 2 months ಆದರೂ ಮಿನಿಮಮ್ ಟೈಮ್ ಬೇಕಾಗುತ್ತೆ ನಮಗೆ ರೀಚ್ ಆಗಬೇಕಂತಂದರೆ. ನಾವು ಆಲ್ಟರ್ನೇಟಿವ್ ಆಪ್ಷನ್ಸನ್ನು ಹುಡುಕ್ತಾ ಇದ್ದೀವಿ ಇಲ್ಲಿ. ಇಲ್ಲಿ ಭಾರತೀಯರು ಸಹ ವೆಸ್ಟ್ ಏಷ್ಯಾದಲ್ಲಿ ಇರೋದ್ರಿಂದ ನಿಯರ್ಲಿ 9 million ಅಷ್ಟು ಇಂಡಿಯನ್ಸ್ಗಳು ಇದ್ದಾರೆ. ಹಾಗಾಗಿ ಒಂದು ಇಂಡಿಯನ್ ಡಯಾಸ್ಪೋರಾ ಅಂತ ಬಂದಾಗ ರಿಸ್ಕು ಸಹ ಇದೆ ಅಂತ ಗಮನಿಸ್ಬೋದು. ಎನರ್ಜಿ ಸೆಕ್ಯೂರಿಟಿ ಕನ್ಸರ್ನೇ ನಾವಿಲ್ಲಿ ನೋಡಬೇಕು. ಈ ಒಂದು ಸ್ಥಿತಿಗತಿ ನಡೆಯಲ್ಲಿ ಮ್ಯಾರಿಟೈಮ್ ಸೆಕ್ಯೂರಿಟಿ ಡೈಮೆನ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಭಾರತ ಯಾವ ರೀತಿಯಾದಂಥ ಒಂದು ರೆಡಿನೆಸ್ಸನ್ನು ತೋರಿಸುತ್ತೆ. ಇಂಡಿಯನ್ ನೇವಿ ಅಂತ ಬಂದಾಗ ಇದರಲ್ಲಿ ಎಸ್ಕಾಟ್ ಮಿಷನ್ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಟಿ ಪೈರಸಿ ಆಪ್ರೇಷನ್ಸ್ಗಳನ್ನು ನಾವಿಲ್ಲಿ ನಿಗಾ ವಹಿಸಬೇಕಾಗುತ್ತೆ. ಪ್ರಸ್ತುತವಾಗಿ ನಡೀತಾ ಇರುವಂತಹ ವಾರ್ ನಮ್ಮ ಮೇಲೆ ಇಂಪ್ಯಾಕ್ಟ್ ಆಗಬಾರ್ದು ಅಂತಂದರೆ ಯಾವ ರೀತಿಯಾಗಿ ನಾವು ಕಂಪ್ಲೀಟ್ ಬದ್ಧರಾಗಿದ್ದೇವೆ ಅನ್ನೋದು ಇಂಪಾರ್ಟೆಂಟ್. ಈವನ್ ಸರ್ಕಾರ ಒಂದು ಸಾಗರ್ ಇನಿಷಿಯೇಟಿವನ್ನು ತೆಗೆದುಕೊಂಡು ಬಂದಿದೆ ಮ್ಯಾರಿಟೈಮ್ ಸೆಕ್ಯೂರಿಟಿ ಅಂತ ಬಂದಾಗ. ಆ್ಯಂಡ್ ಗಲ್ಫ್ ನೇವೀಸೊಂದಿಗೆ ಸರಿಯಾದಂಥ ಕೋಆಪರೇಷನನ್ನು ಸಹ ಹೊಂದಿದ್ದೇವೆ ನಾವು. ಇದರಿಂದಾಗಿ ಒಂದು ಇನ್ಫಾರ್ಮೇಷನ್ ಫ್ಯೂಷನ್ ಸೆಂಟರ್ಸ್ಗಳನ್ನು ಗಮನಿಸ್ಬೋದು. ಇಂಡಿಯನ್ ಓಷನ್ ರೀಜನ್ ಅಡಿನಲ್ಲಿ ಇನ್ಫಾರ್ಮೇಷನ್ ಫ್ಯೂಷನ್ ಸೆಂಟರ್ಸ್ಗಳನ್ನು ಕಾಣ್ತಾ ಇದ್ದೀವಿ. ಇದರಿಂದನೂ ಸಹ ಯಾವ ರೀತಿಯಾಗಿ ಸ್ಥಿತಿಗತಿಗಳಿದ್ದಾವೆ ಅಂತ ಇಮಿಡಿಯೇಟ್ ಆಗಿರುವಂಥ ಮಾಹಿತಿಯನ್ನು ನಾವು ಪಡೆದುಕೊಳ್ತಾ ಇದ್ದೇವೆ. ಪ್ರಸ್ತುತವಾಗಿ ವೆಸ್ಟ್ ಏಷ್ಯಾದಲ್ಲಿ ನಡೀತಾ ಇರತಕ್ಕಂಥ ವಾರ್ ಸಿಚುವೇಶನ್ ಗ್ಲೋಬಲ್ ಲೆವೆಲಲ್ಲಿ ಸಾಕಷ್ಟು ಇಂಪ್ಲಿಕೇಶನ್ಸನ್ನು ಕ್ರಿಯೇಟ್ ಮಾಡುತ್ತೆ. ಇರಾನ್, US ಹಾಗೂ ಇಸ್ರೇಲ್ ಮಧ್ಯೆ ಇನ್ನೂ ಟೆನ್ಷನ್ಗಳು ಎನ್ಹಾನ್ಸ್ ಆಗುವಂಥ ಸಾಧ್ಯತೆ ಇದೆ. ಗಲ್ಫ್ ಸ್ಟೇಟ್ ನಡಿನಲ್ಲಿ ರೀಜನಲ್ ಕಾನ್ಫ್ಲಿಕ್ಟ್ಗಳು ಸಹ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಇದೆ. ಅರಬ್ ರಾಷ್ಟ್ರಗಳು ಇಸ್ರೇಲ್ ಮಧ್ಯೆ ಒಂದು ನಾರ್ಮಲೈಸೇಷನ್ ಆಗಬೇಕು ಅಂತ ಎಫರ್ಟ್ಸನ್ನು ಹಾಕ್ತಾ ಇದ್ದಾರಲ್ಲ, ಈ ಒಂದು ಎಫರ್ಟು ಸಹ ಎಫೆಕ್ಟ್ ಆಗುತ್ತೆ. ಇವಾಗ ಆ ರೀತಿಯಂಥ ಸಿಚುವೇಶನ್ನೇ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು. ಗ್ಲೋಬಲ್ ಲೆವೆಲಲ್ಲಿ ಇವಾಗ ನ್ಯಾವಿಗೇಷನ್ ಅಂತ ಬಂದಾಗ ಎಲ್ಲರೂ ಸಹ ಫ್ರೀ ಆಗಿ ನ್ಯಾವಿಗೇಷನ್ ಮಾಡಲಿಕ್ಕೆ ಒಂದು ಫ್ರೀಡಮ್ ಆಫ್ ನ್ಯಾವಿಗೇಷನ್ ಪ್ರಿನ್ಸಿಪಲ್ ಅಂತ ನೋಡುವಂಥದ್ದಾದರೆ, ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಲಾ ಆಫ್ ಸಿ ಅಂತ ನೋಡ್ತೀವಲ್ವಾ, ಇದರಡಿನಲ್ಲಿ ಎಲ್ಲರಿಗೂ ಸಹ ಒಂದು ಫ್ರೀಡಮ್ ಸಿಕ್ಕುತ್ತೆ ವೆನ್ ಇಟ್ ಕಮ್ಸ್ ಟು ದ ನ್ಯಾವಿಗೇಷನ್. ಆದರೆ ಪ್ರಸ್ತುತವಾಗಿ ಸಿವಿಲಿಯನ್ ಶಿಪ್ಪಿಂಗ್ಗಳ ಮೇಲೆ ಅಟ್ಯಾಕ್ ಆಗ್ತಾ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದೀವಿ. ಇದರಿಂದ ನ್ಯಾವಿಗೇಷನ್ ಪ್ರಿನ್ಸಿಪಲ್ ವಯಲೇಟ್ ಆಗ್ತಾ ಇರೋದನ್ನು ಗಮನ ಹರಿಸ್ಬೋದಲ್ವಾ. ಇನ್ನು ಭಾರತ ಡಿಪ್ಲೊಮ್ಯಾಟಿಕ್ ರೆಸ್ಪಾನ್ಸನ್ನು ತೋರಿಸ್ಬೇಕಾಗತ್ತೆ. ಬಿಕಾಸ್ ಭಾರತ ಇವತ್ತು ಬ್ಯಾಲೆನ್ಸಿಂಗ್ ರಿಲೇಷನನ್ನು ಇರಾನೊಂದಿಗೂ ಹೊಂದಬೇಕು, ಇಸ್ರೇಲ್ನೊಂದಿಗೂ ಹೊಂದಬೇಕು, ಗಲ್ಫ್ ಸ್ಟೇಟ್ಗಳೊಂದಿಗೂ ಸಹ ಹೊಂದಬೇಕಾಗುತ್ತೆ. ಜೊತೆಗೆ ಇಂಟರ್ನಲ್ ಸೆಕ್ಯೂರಿಟಿ ಆಸ್ಪೆಕ್ಟ್ ಅಂತ ಬಂದಾಗ ಎನರ್ಜಿ ಸೆಕ್ಯೂರಿಟಿಯ ಒಂದು ಕನ್ಸರ್ನನ್ನು ಕಾಣ್ತಾ ಇದ್ದೀವಿ. ಫಿಸ್ಕಲ್ ಡೆಫಿಸಿಟ್ ಎನ್ಹಾನ್ಸ್ ಆಗುವಂಥ ಸಾಧ್ಯತೆ ಇದೆ.
ಕರೆಂಟ್ ಅಕೌಂಟ್ ಡೆಫಿಸಿಟು ಸಹ ಎನ್ಹಾನ್ಸ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಡೊಮೆಸ್ಟಿಕ್ ಫ್ಯೂಯಲ್ ಪ್ರೈಸಸ್ಗಳು ವೊಲಟಾಲಿಟಿಯನ್ನು ತೋರಿಸುತ್ತೆ ಅಂತಲೇ ಗಮನಿಸ್ಬೋದು. ಸೊ ಇವೆಲ್ಲ ಕನ್ಸರ್ನನ್ನು ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡಬೇಕು. ಇಲ್ಲಿ ಒಂದು ಸಿಂಪಲ್ ಪ್ರಶ್ನೆಯನ್ನು ಕೇಳುವಂಥದ್ದಾದರೆ, ಸ್ಟ್ರೇಟ್ ಆಫ್ ಹಾರ್ಮುಜ್ ರೈಟ್, ಇದ್ರ ಬಗ್ಗೆ ನಾವು ಆಲ್ರೆಡಿ ನೋಡಿದ್ದೇವೆ. ಇದು ಯಾವ ವಾಟರ್ ಬಾಡೀಸನ್ನು ಕನೆಕ್ಟ್ ಮಾಡುತ್ತೆ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಆಲ್ರೆಡಿ ಚರ್ಚೆಯನ್ನು ಮಾಡಿದ್ದೇವೆ. ಇನ್ನು ಮುಂದಿನದಾಗಿ, ಸುಪ್ರೀಂ ಕೋರ್ಟ್ ಅಪ್ಹೋಲ್ಡ್ಸ್ ರೈಟ್ ಟು ಡೈ ಫಾರ್ ಮ್ಯಾನ್ ಇನ್ ವೆಜಿಟೇಟಿವ್ ಸ್ಟೇಟ್ ಆ್ಯಂಡ್ ಜಡ್ಜ್ ಡಿಸ್ಟಿಂಗ್ವಿಷಸ್ ಬಿಟ್ವೀನ್ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ಯುಥನೇಷಿಯಾ. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಗವರ್ನೆನ್ಸ್ ಆಸ್ಪೆಕ್ಟ್ ಹಾಗೂ ರೈಟ್ಸ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆರ್ಟಿಕಲ್ 21 ಕನೆಕ್ಟ್ ಮಾಡೋದ್ರ ಮುಖಾಂತರ ಈ ಒಂದು ಇಶ್ಯೂನ ನಾವು ಗಮನಿಸಬೇಕು. ಭಾರತದಲ್ಲಿ ಯುಥನೇಷಿಯಾ ಅಂತ ಬಂದಾಗ ಯಾವ ರೀತಿ ಅಂತ ಒಂದು ಪ್ರಾಕ್ಟೀಸನ್ನು ಗಮನ ಹರಿಸ್ತೇವೆ ಅನ್ನೋದು ಸಹ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ವೆರಿ ಇಂಪಾರ್ಟೆಂಟ್. ಸೊ ಸುಪ್ರೀಂ ಕೋರ್ಟ್ ರೈಟ್ ಟು ಡೈ ವಿತ್ ಡಿಗ್ನಿಟಿಯನ್ನು ಅಪ್ಹೆಲ್ಡ್ ಮಾಡಿದೆ ಅಂತ ನೋಡ್ತಾ ಇದ್ದೇವೆ. 32 ಇಯರ್ ಓಲ್ಡ್ ಪೇಷಂಟ್ ಹರೀಶ್ ರಾಣಾ ಅವರು ಕಂಪ್ಲೀಟಾಗಿ 13 ಇಯರ್ಸ್ ತನೂ ಒಂದು ವೆಜಿಟೇಟಿವ್ ಸ್ಟೇಟ್ ನಡಿನಲ್ಲಿ ಇರುವಂಥದ್ದಾಗಿ ನೋಡ್ತಾ ಇದ್ವಿ. ಇವಾಗ ಪ್ರಸ್ತುತವಾಗಿ ಒಂದು ಕ್ಲಿನಿಕಲ್ ಅಸಿಸ್ಟೆಂಟ್ ಮಾಡಿರ್ತಾರಲ್ಲ, ಅವ್ರಿಗೆ ಒಂದು ನ್ಯೂಟ್ರಿಷನನ್ನು ಪ್ರೊವೈಡ್ ಮಾಡೋದಾಗಲಿ, ಹೈಡ್ರೇಷನನ್ನು ಪ್ರೊವೈಡ್ ಮಾಡೋದಾಗಿರ್ತಲ್ಲ, ಆ ಒಂದು ಅಸಿಸ್ಟೆಂಟನ್ನು ರಿಮೂವ್ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ಒಂದು ಡೈರೆಕ್ಷನನ್ನು ನೀಡ್ತಾ ಇದೆ. ಸೊ ಇಲ್ಲಿ ಪೇಷಂಟ್ ಮೊದಲು ಒಂದು ಸಿವಿಯರ್ ಇಂಜುರಿ ಮುಖಾಂತರ ಕಂಪ್ಲೀಟಾಗಿ ವೆಜಿಟೇಟಿವ್ ಸ್ಟೇಟ್ ನಡಿನಲ್ಲಿ ಹೋಗಿರ್ತಾರೆ. ಈ ಒಂದು ಹಂತದಲ್ಲಿ ಸರ್ವೈವ್ ಆಗಲಿಕ್ಕೆ ಯಾವುದೇ ರೀತಿಯಾದಂಥ ಸ್ಕೋಪ್ ಇಲ್ಲ ಅಂತಂದರೆ ಅವ್ರಿಗೆ ಸಪೋರ್ಟ್ ಮಾಡುವಂಥ ಸಿಸ್ಟಮನ್ನು ರಿಮೂವ್ ಮಾಡಲಾಗುತ್ತೆ. ಈ ರೀತಿಯಾಗಿ ಪ್ಯಾಸಿವ್ ಯುಥನೇಷಿಯಾನ ನಮ್ಮ ದೇಶದಲ್ಲಿ ಅಲೌ ಮಾಡ್ತಾ ಇದ್ದಾರೆ. ಸೊ ಕೋರ್ಟ್ಗೆ ಅಪ್ರೋಚ್ ಮಾಡಬೇಕಾಗುತ್ತೆ. ಕೋರ್ಟ್ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಕಂಪ್ಲೀಟಾಗಿ ಆ ಒಂದು ಸಿಚುವೇಷನನ್ನು ಅನಲೈಸ್ ಮಾಡೋದ್ರ ಮುಖಾಂತರ ಡಿಸಿಷನನ್ನು ಕೊಡುತ್ತೆ ಅಂತ ಹೇಳ್ಬೋದು. ಭಾರತದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರುವಂಥದ್ದು ಪ್ಯಾಸಿವ್ ಯುಥನೇಷಿಯಾ. ಆ್ಯಕ್ಟಿವ್ ಯುಥನೇಷಿಯಾ ನಮ್ಮ ದೇಶದಲ್ಲಿ ಇಲ್ಲ, ಇಲ್ಲೀಗಲ್ ಇದೆ ಅಂತ ಕ್ಲಿಯರಾಗಿ ಗೊತ್ತಿರಲಿ. ಪ್ಯಾಸಿವ್ ಯುಥನೇಷಿಯಾ ಲೀಗಲ್ ಸ್ಟೇಟಸನ್ನು ಹೊಂದಿದೆ. ಪ್ಯಾಸಿವ್ ಯುಥನೇಷಿಯಾ ಅಂತಂದರೆ ಜನರಲಿ ಅವರ ಒಂದು ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಕಂಡೀಷನ್ಸ್ಗಳು ಇರುತ್ತಲ್ಲ, ಇವಾಗ ನ್ಯೂಟ್ರಿಷನನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ, ಹೈಡ್ರೇಷನನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂತಲ್ಲ. ಸೊ ಲೈಫ್ ಸಸ್ಟೈನ್ ಆಗ್ತಾ ಇರುವಂತಹ ಸಪೋರ್ಟಿಂಗ್ ಸಿಸ್ಟಮನ್ನು ರಿಮೂವ್ ಮಾಡಿಬಿಡ್ತಾರೆ. ವೆಂಟಿಲೇಟರ್ಸ್ಗಳನ್ನು ರಿಮೂವ್ ಮಾಡುವಂಥದ್ದಾಗಿರ್ಬೋದು, ಆರ್ಟಿಫಿಷಿಯಲಿ ಫೀಡಿಂಗ್ ಮಾಡ್ತಾ ಇರ್ತಾರಲ್ಲ ಪೇಷಂಟ್ಗೆ, ಅದನ್ನು ಕಂಪ್ಲೀಟಾಗಿ ಇಲ್ಲಿ ರಿಮೂವ್ ಮಾಡ್ತಾರೆ ಪ್ಯಾಸಿವ್ ಯುಥನೇಷಿಯಾ ಅಂತ ಬಂದಾಗ. ಸೊ ಇಲ್ಲಿ ಒಂದು ಡೆತ್ ಯಾವ ರೀತಿಯಾಗುತ್ತೆ, ನ್ಯಾಚುರಲ್ ವೇನಲ್ಲೇ ಆಗುವಂಥದ್ದನ್ನು ನೋಡ್ಬೋದಲ್ವಾ. ಇಲ್ಲಿ ಯಾವುದೇ ರೀತಿಯಾಗಿ ಹೊಸ ರಿಸ್ಕ್ಗಳು ಕ್ರಿಯೇಟ್ ಆಗೋದಿಲ್ಲ. ನ್ಯಾಚುರಲ್ ವೇನಲ್ಲಿ ಡೆತ್ ಆಗ್ತಾ ಇರೋದನ್ನು ಗಮನ ಹರಿಸ್ಬೋದು ಪ್ಯಾಸಿವ್ ಯುಥನೇಷಿಯಾ ಅಂತ ಬಂದಾಗ. ಆ್ಯಕ್ಟಿವ್ ಯುಥನೇಷಿಯಾ ಏನಿರುತ್ತೆ ಅಂತಂದರೆ, ಇಲ್ಲಿ ನಾವು ಡೈರೆಕ್ಟ್ ಆಗಿರುವಂಥ ಒಂದು ಆ್ಯಕ್ಷನನ್ನು ತೆಗೆದುಕೊಳ್ತೇವೆ. ಎಕ್ಸಾಂಪಲ್, ಲೀತಲ್ ಇಂಜೆಕ್ಷನ್ನ ಪ್ರೊವೈಡ್ ಮಾಡೋದ್ರ ಮುಖಾಂತರ ಹೊಸ ರಿಸ್ಕ್ ಕ್ರಿಯೇಟ್ ಆಗ್ಬೋದು. ಯಾರಿಗೆ ಗೊತ್ತು, ಆ ವ್ಯಕ್ತಿನಲ್ಲಿ ರಿಯಾಕ್ಷನ್ ಕ್ರಿಯೇಟ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತಲ್ವ. ಭಾರತದಲ್ಲಿ ಇದು ಇಲ್ಲೀಗಲ್ ಅಂತ ಅನಿಸ್ಕೊಳ್ಳುತ್ತೆ. ಸೊ ಇಲ್ಲಿ ಇಮಿಡಿಯೇಟಾಗಿ ಡೆತ್ತನ್ನು ನಾವು ಗಮನಿಸ್ಬೋದು. ಆ್ಯಕ್ಟಿವ್ ಯುಥನೇಷಿಯಾ ಭಾರತದಲ್ಲಿ ಇಲ್ಲ, ಬಟ್ ಪ್ಯಾಸಿವ್ ಯುಥನೇಷಿಯಾನ ನಾವು ಫಾಲೋ ಮಾಡ್ತಾ ಇದ್ದೀವಿ. ಸಂವಿಧಾನಾತ್ಮಕವಾಗಿ ಆರ್ಟಿಕಲ್ 21 ನಮಗೆ ಇಂಪಾರ್ಟೆಂಟ್. ರೈಟ್ ಟು ಲೈಫ್ ವಿತ್ ಡಿಗ್ನಿಟಿ ಅಂತ ನೋಡ್ತೇವೆ. ಇದರಲ್ಲೂ ಸಹ ರೈಟ್ ಟು ಡೈ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಪ್ರೊಸೀಜರಲ್ ಸೇಫ್ ಗಾರ್ಡನ್ನು ನಾವು ಕಾಣ್ತಾ ಇದ್ದೇವೆ. ವೈ? ಬಿಕಾಸ್ ಯುಥನೇಷಿಯಾ ಅಂತಂದರೆ ಇವಾಗ ಡೆತ್ ಆಗಲಿಕ್ಕೆ ನಾವು ಇಂಟೆನ್ಷನಲಿ ಅಲೌ ಮಾಡ್ತಾ ಇದ್ದೀವಲ್ವಾ, ಬಿಕಾಸ್ ಸಫರಿಂಗನ್ನು ಎಂಡ್ ಮಾಡುವಂಥ ಹಂತದಲ್ಲಿ. ಸೊ ಒನ್ ಆರ್ ದ ಅದರ್ ವೇ, ಪ್ಯಾಸಿವ್ ಆಗಿರ್ಬೋದು, ಆ್ಯಕ್ಟಿವ್ ಆಗಿರ್ಬೋದು, ವಿ ಆರ್ ಅಲೋವಿಂಗ್ ಸಮ್ವನ್ ಟು ಡೈ ಅಲ್ವಾ. ಕೆಲವೊಂದಿಷ್ಟು ಎಥಿಕಲ್, ಲೀಗಲ್ ಕನ್ಸರ್ನ್, ಸೋಷಿಯಲ್ ಕ್ವಶನ್ಸ್ಗಳನ್ನು ಸಹ ಇಲ್ಲಿ ನೋಡ್ಬೋದು. ಬಟ್ ರೈಟ್ ಟು ಡೈ ಅನ್ನುವಂಥದ್ದನ್ನು ನಾವು ಆರ್ಟಿಕಲ್ 21 ಒಂದು ಭಾಗವಾಗಿಯೂ ಸಹ ಕನ್ಸಿಡರ್ ಮಾಡಿದ್ದೇವೆ. ಈ ಮೊದಲು ಸುಪ್ರೀಂ ಕೋರ್ಟ್ ಕೆಲವೊಂದಿಷ್ಟು ಜಡ್ಜ್ಮೆಂಟ್ಗಳ ಮುಖಾಂತರ ಇಂಟರ್ಪ್ರಿಟೇಷನ್ ಮಾಡಿದೆ ಈ ಒಂದು ಸಿಚುವೇಷನ್ಗೆ ಸಂಬಂಧಪಟ್ಟಂತೆ. 1987ನಲ್ಲಿ ಮಾರುತಿ ಶ್ರೀಪತಿ ದುಬಾಯ್ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಕೇಸ್ ನಡಿನಲ್ಲಿ ಬಾಂಬೆ ಹೈಕೋರ್ಟ್ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುತ್ತೆ. ಆರ್ಟಿಕಲ್ 21 ಅಂತ ಬಂದಾಗ ರೈಟ್ ಟು ಡೈ ಇದರ ಭಾಗ ಅಂತ ಹೇಳುತ್ತೆ ಮೊದಲ ಹಂತದಲ್ಲಿ. ಆಮೇಲೆ ಮತ್ತೆ ಅವ್ರು ಕೊಟ್ಟಿರ್ತಕ್ಕಂಥ ಜಡ್ಜ್ಮೆಂಟನ್ನು ಓವರ್ ಟರ್ನ್ ಮಾಡಿರೋದಾಗಿ ನೋಡ್ಬೋದು. 1996ನಲ್ಲಿ ಸುಪ್ರೀಂ ಕೋರ್ಟ್ನೂ ಕೂಡ ರೈಟ್ ಟು ಡೈಯನ್ನು ರೈಟ್ ಟು ಲೈಫ್ ನಡಿನಲ್ಲಿ ಇನ್ಕ್ಲೂಡ್ ಮಾಡೋದಿಲ್ಲ. ಗ್ಯಾನ್ ಕೌರ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಕೇಸ್ ನಡಿನಲ್ಲಿ ಸುಪ್ರೀಂ ಕೋರ್ಟ್ ಸ್ಯಾಂಕ್ಟಿಟಿ ಆಫ್ ಲೈಫನ್ನು ಎತ್ತಿ ಹಿಡಿಯುತ್ತೆ. ಇಲ್ಲಿ ರೈಟ್ ಟು ಡೈಯನ್ನು ಯಾವುದೇ ರೀತಿಯಾಗಿ ರೈಟ್ ಟು ಲೈಫ್ ನಡಿನಲ್ಲಿ ಇನ್ಕ್ಲೂಡೇ ಮಾಡೋದಿಲ್ಲ. ಆದರೆ 2011ರ ಅರುಣಾ ಶಾನ್ಭಾಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ನಡಿನಲ್ಲಿ ಪ್ಯಾಸಿವ್ ಯುಥನೇಷಿಯಾನ ಅಲೌ ಮಾಡ್ತಾರೆ. ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಒಂದು ಪ್ರೊಸೀಜರನ್ನು ಫಾಲೋ ಮಾಡೋದ್ರ ಮುಖಾಂತರ ಪ್ಯಾಸಿವ್ ಯುಥನೇಷಿಯಾನ ಅಲೌ ಮಾಡಲಾಗುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಒಂದು ಅಪ್ರೂವಲ್ ಮೆಕ್ಯಾನಿಸಮನ್ನು ಸಹ ಸುಪ್ರೀಂ ಕೋರ್ಟ್ ಇಂಟ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು 2018ರ ಕಾಮನ್ ಕಾಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾನೂ ಸಹ ಇಂಪಾರ್ಟೆಂಟ್. ಇಲ್ಲಿ ಏನು ಮಾಡ್ತಾರೆ ಅಂತಂದರೆ, ಈ ಮೊದಲು ಅರುಣಾ ಶಾನ್ಭಾಗ್ ಕೇಸ್ ನಡಿನಲ್ಲಿ ಪ್ಯಾಸಿವ್ ಯುಥನೇಷಿಯಾನ ಅಲೌ ಮಾಡಿದಾರಲ್ಲ, ಇಲ್ಲಿ ರೈಟ್ ಟು ಡೈ ವಿತ್ ಡಿಗ್ನಿಟಿಯನ್ನು
ರಿಕಗ್ನೈಸ್ ಮಾಡಲಾಗುತ್ತೆ. ರೈಟ್ ಟು ಡೈ ವಿತ್ ಡಿಗ್ನಿಟಿ ಅಂತ ಬಂದಾಗ ಪ್ಯಾಸಿವ್ ಯುಥೆನೇಷಿಯಾನ ಈ ಮೊದಲು ಅಲೋ ಮಾಡಿರ್ತಾರಲ್ಲ, ಇದನ್ನು ಲೀಗಲೈಸ್ ಆಗಿ ಮಾಡ್ತಾರೆ ಕಾಮನ್ ಕಾಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ನಡಿನಲ್ಲಿ. ಇದರೊಂದಿಗೆ ಲಿವಿಂಗ್ ವಿಲ್ಗೆ ಸಂಬಂಧಪಟ್ಟಂತೆಯೂ ಸಹ ಇಂಟ್ರೊಡಕ್ಷನನ್ನು ಮಾಡ್ತಾರೆ. ಸೊ ಲಿವಿಂಗ್ ವಿಲ್ ಅಂತಂದರೆ ಏನು? ಇದು ಅಡ್ವಾನ್ಸ್ ಮೆಡಿಕಲ್ ಡೈರೆಕ್ಟಿವ್ಸನ್ನು ರಿಫ್ಲೆಕ್ಟ್ ಮಾಡುತ್ತೆ. ಇವಾಗ ಒಬ್ಬ ವ್ಯಕ್ತಿ ಕಾನ್ಷಿಯಸ್ ಇರ್ತಾರಲ್ಲ ಅಥವಾ ಸೌಂಡ್ ಮೈಂಡ್ ಇರುತ್ತೆ, ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಅವರು ಕೆಪಾಬಲ್ ಇರ್ತಾರೆ, ಈ ಒಂದು ಹಂತದಲ್ಲಿ ಲಿವಿಂಗ್ ವಿಲ್ಲನ್ನು ತಯಾರು ಮಾಡ್ತಾರೆ. ಸೊ ಯಾವಾಗ ಅವರು ಒಂದು ಕೇರನ್ನು ಎಂಡ್ ಮಾಡಬೇಕು ಅಂತ ಕಂಪ್ಲೀಟಾಗಿ ಅದರಲ್ಲಿ ಬರೆದಿರ್ತಾರೆ. ಸೊ ಎಥಿಕಲ್ ಡಿಬೇಟ್ ಆಗಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ. ಸೊ ಇದರಿಂದ ಅನ್ವಾಂಟೆಡ್ ಆಗಿ ಲೈಫ್ ಪ್ರೊಲಾಂಗಿಂಗ್ ಟ್ರೀಟ್ಮೆಂಟನ್ನು ಸಹ ನಾವಿಲ್ಲಿ ರೆಡ್ಯೂಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆ ವ್ಯಕ್ತಿಗೂ ಸಹ ಗೊತ್ತಿರುತ್ತೆ ಮುಂದಿನ ದಿನಗಳಲ್ಲಿ ಅವರು ಸರ್ವೈವ್ ಆಗೋದು ಅಷ್ಟೊಂದು ಸರಿ ಇಲ್ಲ ಅಂತ. ಆ ಒಂದು ಹಂತದಲ್ಲಿ ಲಿವಿಂಗ್ ವಿಲ್ಲನ್ನು ವ್ಯಕ್ತಿ ಬರೆದಿಡಬಹುದು. ಇದಾದ ನಂತರ ಈ ಒಂದು ಲಿವಿಂಗ್ ವಿಲ್ ವ್ಯಾಲಿಡೇಷನ್ ಮುಖಾಂತರ ಅಥವಾ ಕನ್ಸೆಂಟ್ನ ಪ್ರೊಸೀಜರ್ನ ಮುಖಾಂತರ ಅವ್ರಿಗೆ ಸಂಬಂಧಪಟ್ಟಂತೆ ಲೈಫ್ ಸಸ್ಟೈನಿಂಗ್ ಸಪೋರ್ಟನ್ನು ರಿಮೂವ್ ಮಾಡಲಾಗುತ್ತೆ. ಭಾರತದಲ್ಲಿ ಯಾವ ರೀತಿಯಾಗಿ ಪ್ಯಾಸಿವ್ ಯುಥೆನೇಷಿಯಾ ಲೀಗ್ಯಾಲಿಟಿಯನ್ನು ಹೊಂದಿದೆ ಅಂತ ಕ್ಲಿಯರ್ ಆಗಿ ನಿಮಗೆ ಗೊತ್ತಿರಲಿ. ಸುಪ್ರೀಂ ಕೋರ್ಟ್ನ ಜಜ್ಮೆಂಟ್ಗಳು ಅಥವಾ ಕೋರ್ಟ್ನ ಒಂದು ಇಂಟರ್ಪ್ರಿಟೇಷನನ್ನು ಸಹ ನಾವು ಗಮನಿಸ್ಬೋದು. ಗ್ಲೋಬಲ್ ಲೆವೆಲಲ್ಲಿ ಕೆಲವು ರಾಷ್ಟ್ರಗಳು ಆಕ್ಟಿವ್ ಯುಥೆನೇಷಿಯನ್ನು ಸಹ ಫಾಲೋ ಮಾಡ್ತಾ ಇದ್ದಾವೆ. ಅಂದರೆ ಮೋಸ್ಟ್ ಕಂಟ್ರೀಸ್ಗಳು ಪ್ಯಾಸಿವ್ ಯುಥೆನೇಷಿಯನ್ನೇ ಫಾಲೋ ಮಾಡೋದಾಗಿ ನೋಡ್ತಾ ಇದ್ದೀವಿ. ಯಾವ್ಯಾವ ಕಂಟ್ರೀಸ್ಗಳು ಆಕ್ಟಿವ್ ಯುಥೆನೇಷಿಯನ್ನ ಫಾಲೋ ಮಾಡುತ್ತೆ ಅಂದರೆ ನೆದರ್ಲ್ಯಾಂಡಲ್ಲಿ ನೋಡ್ಬೋದು, ಬೆಲ್ಜಿಯಂ, ಕೆನಡಾ, ಕೆಲವು US ಸ್ಟೇಟ್ಸ್ ನಡಿನಲ್ಲೂ ಸಹ ಗಮನ ಹರಿಸುವಂಥದ್ದು, ಸ್ವಿಟ್ಜರ್ಲ್ಯಾಂಡ್ ನಡಿನಲ್ಲೂ ಸಹ ಅಸಿಸ್ಟೆಡ್ ಡೈಯಿಂಗ್ ಕಂಡೀಷನನ್ನು ಕಾಣ್ತಾ ಇದ್ದೀವಿ. ಪ್ಯಾಸಿವ್ ಆಗಿರ್ತಕ್ಕಂಥ ಒಂದು ಯುಥೆನೇಷಿಯನ್ನ ಫಾಲೋ ಮಾಡ್ತಾ ಇದ್ದಾರೆ US ಕೆಲವು ಸ್ಟೇಟ್ಸ್ಗಳಲ್ಲಿ ಕಾಣ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ಗ್ಲೋಬಲ್ ಲೆವೆಲಲ್ಲಿ ಯುಥೆನೇಷಿಯಾ ಅಂತ ಬಂದಾಗ ಯಾವ ರೀತಿಯಂಥ ಪ್ರಾಕ್ಟೀಸಸ್ಗಳಿದ್ದಾವೆ ಅಂತಲೂ ಗಮನ ಹರಿಸ್ಬೋದು. ಸೊ ಇಲ್ಲಿ ಬಯೋ ಎಥಿಕ್ಸ್, ಹ್ಯೂಮನ್ ರೈಟ್ಸ್ಗೆ ಸಂಬಂಧಪಟ್ಟಂಥ ಇಶ್ಯೂವನ್ನು ಗಮನ ಹರಿಸ್ಬೋದು. ಎಥಿಕ್ಸ್ ಪೇಪರಲ್ಲೂ ಸಹ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗಿರುವಂಥ ಇಶ್ಯೂ ಇದು ಆಗುತ್ತೆ. ಯಾವ ರೀತಿಯಾಗಿ ಒಂದು ಅಟಾನಮಿಯನ್ನು ಬ್ಯಾಲೆನ್ಸ್ ಮಾಡಬೇಕು, ಅದರಲ್ಲೂ ವಲ್ನರಬಲ್ ಪರ್ಸನ್ಗೆ ಸಂಬಂಧಿಸಿದಂಥ ಪ್ರೊಟೆಕ್ಷನ್ನು ಪ್ರೊವೈಡ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಜುಡಿಷಿಯರಿ ಇಂಟರ್ಪ್ರಿಟೇಷನ್ ಆಧಾರದ ಮೇಲೆ ನಿಮ್ಮ ಒಂದು ಆರ್ಗ್ಯುಮೆಂಟನ್ನು ನೀವು ಜಸ್ಟಿಫೈ ಮಾಡ್ಬೋದು. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಪ್ರಿಲಿಮ್ಸ್ ಆ್ಯಸ್ ವೆಲ್ ಫಾರ್ ಮೀನ್ಸ್. ಇನ್ನು ಮುಂದಿನದಾಗಿ ಹೋಲ್ಡಿಂಗ್ ಅಪ್ ಹಾಫ್ ದ ಸ್ಕೈ ಆನ್ ಇಂಡಿಯಾಸ್ ಫಾರ್ಮ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಸೋಷಿಯಲ್ ಜಸ್ಟಿಸ್ ಆಸ್ಪೆಕ್ಟ್, ವುಮನ್ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂ, ಹಾಗೂ GS ಪೇಪರ್ 1 ಆಸ್ಪೆಕ್ಟ್ ಅಂತ ಬಂದಾಗ ಸೊಸೈಟಿನಲ್ಲೂ ಸಹ ನಾವು ಗಮನ ಹರಿಸ್ಬೋದು. ಸೊ ಇಲ್ಲಿ ಅಗ್ರಿಕಲ್ಚರ್ ಸೆಕ್ಟರ್ ಅಂತ ಬಂದಾಗ ಮಹಿಳೆಯರ ಒಂದು ಕಾಂಟ್ರಿಬ್ಯೂಷನನ್ನು ನೋಡ್ಬೋದು. ಅದರಲ್ಲೂ ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿರುವಂಥ ಕೋರ್ ಮೆಸೇಜ್ ಅಂತಂದರೆ ಮಹಿಳೆಯರಿಗೆ ಅಂಡರ್ ಪೇಯ್ಡ್ ಕಂಡೀಷನನ್ನು ನೋಡ್ತಾ ಇದ್ದೀವಿ. ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಅಂಡರ್ ವ್ಯಾಲ್ಯೂಡ್ ಕಂಡೀಷನ್, ಅಂಡರ್ ಕೌಂಟೆಡ್ ಕಂಡೀಷನನ್ನು ಗಮನ ಹರಿಸ್ಬೋದು. ಭಾರತದಲ್ಲಿ ಅಗ್ರಿಕಲ್ಚರ್ ಸೆಕ್ಟರ್ ಅಂತ ಬಂದಾಗ ಮಹಿಳೆಯರನ್ನು ಬ್ಯಾಕ್ ಬೋನ್ ಅಂತ ಕರೀತಾರೆ. ಯಾಕೆಂದರೆ ಅಷ್ಟು ಅಗ್ರಿಕಲ್ಚರ್ ಸೆಕ್ಟರನ್ನು ಡೆವಲಪ್ ಮಾಡಲಿಕ್ಕೆ ಮಹಿಳೆಯರ ಒಂದು ಕಾಂಟ್ರಿಬ್ಯೂಷನನ್ನು ನೋಡ್ಬೋದು. ಫಾರ್ಮ್ ವರ್ಕ್ ನಡಿಯಲ್ಲಿ ಮಹಿಳೆಯರು ಹೆಚ್ಚಾಗಿ ಪಾರ್ಟಿಸಿಪೇಷನನ್ನು ಮಾಡ್ತಾ ಇರುವಂಥದ್ದು. ಅಫಿಷಿಯಲ್ ಡೇಟಾ ರಿಫ್ಲೆಕ್ಷನನ್ನು ಸರಿಯಾಗಿ ಮಾಡ್ತಾ ಇಲ್ಲ, ಅಂಡರ್ ಎಸ್ಟಿಮೇಟ್ ಮಾಡುತ್ತೆ. ಬಟ್ ಸ್ಟಿಲ್ ರೂರಲ್ ಏರಿಯಾದಲ್ಲಿ ಮಹಿಳೆಯರ ಒಂದು ಕಾಂಟ್ರಿಬ್ಯೂಷನ್ ಹೆಚ್ಚಾಗಿದೆ ಅಂತಲೇ ಆಥರ್ ಅವರು ಅಡ್ರೆಸ್ ಮಾಡ್ತಾ ಇದ್ದಾರೆ. ಸೊ ವೇಜ್ ಗ್ಯಾಪನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಅವರಿಗೆ ಸರಿಯಾದಂಥ ಒಂದು ಪೇಮೆಂಟು ಸಹ ಸಿಗ್ತಾ ಇಲ್ಲ. ವೆನ್ ಇಟ್ ಕಮ್ಸ್ ಟು ದ ಅಸೆಟ್ ಓನರ್ಶಿಪ್ ನಡಿನಲ್ಲೂ ಸಹ ಅವ್ರಿಗೆ ಸರಿಯಾದಂಥ ಒಂದು ಟೈಟಲ್ ಸಿಗ್ತಾ ಇಲ್ಲ. ಸೊ ಇಲ್ಲಿ ಇನ್ಫಾರ್ಮಲ್ ಸೆಕ್ಟರ್ ಇರೋದ್ರಿಂದ ಸರಿಯಾಗಿ ಅವ್ರಿಗೊಂದು ಪೇಮೆಂಟನ್ನು ನಾವು ಕಾಣ್ತಾ ಇಲ್ಲ. ವರ್ಕ್ ಫೋರ್ಸ್ ಪಾರ್ಟಿಸಿಪೇಷನ್ ಅಂತ ಬಂದಾಗ 2023 ಹಾಗೂ 24ರ ರಿಪೋರ್ಟ್ಗಳು ಹೇಳುತ್ತೆ ರೂರಲಲ್ಲಿರ್ತಕ್ಕಂಥ ಮಹಿಳೆಯರು ವರ್ಕ್ ಫೋರ್ಸ್ ನಡಿನಲ್ಲಿ ಮಾಡ್ತಾ ಇರುವಂಥ ಕಾಂಟ್ರಿಬ್ಯೂಷನ್ ನಿಯರ್ಲಿ 46.5% ಇದೆ. 15+ ಏಜ್ ಗ್ರೂಪಲ್ಲಿರ್ತಕ್ಕಂಥ ಮಹಿಳೆಯರು, ಮೆಜಾರಿಟಿ ಮಹಿಳೆಯರು ಸೆಲ್ಫ್ ಎಂಪ್ಲಾಯ್ಡ್ ಕಂಡೀಷನನ್ನೇ ತೋರಿಸ್ತಾರೆ. ಸೊ ಬೇರೆಯವ್ರ ಅಂಡರ್ ವರ್ಕ್ ಮಾಡ್ತಾ ಇಲ್ಲ, ಅಂದರೆ ವೇಜ್ ವರ್ಕರ್ ಆಗಿ ಮಾಡ್ತಾ ಇಲ್ಲ, ಸೆಲ್ಫ್ ಎಂಪ್ಲಾಯ್ಡ್ ಕಂಡೀಷನನ್ನೇ ನಾವಿಲ್ಲಿ ಗಮನ ಹರಿಸ್ಬೋದು. ಬಟ್ ಫ್ಯಾಮಿಲಿ ಲೇಬರ್ ಕಂಡೀಷನ್ ಇರೋದ್ರಿಂದ ಅವ್ರಿಗೆ ಯಾವುದೇ ರೀತಿಯಾದಂಥ ಪೇಮೆಂಟನ್ನು ನೋಡ್ತಾ ಇಲ್ಲ, ಟೈಟಲನ್ನು ಸಹ ನಾವಿಲ್ಲಿ ಕಾಣ್ತಾ ಇಲ್ಲ. ಸೊ ಹೋಮ್ ಬೇಸ್ಡ್ ಫಾರ್ಮ್ ವರ್ಕನ್ನೇ ಇಲ್ಲಿ ಗಮನ ಹರಿಸ್ಬೋದಲ್ವಾ. ಮಹಿಳೆಯರು ಕೇವಲ ಕ್ರಾಪ್ ಪ್ರೊಡಕ್ಷನ್ಗೆ ಕಾಂಟ್ರಿಬ್ಯೂಷನ್ ಮಾಡೋದು ಅಷ್ಟೇ ಅಲ್ಲ, ಲೈಫ್ ಸ್ಟಾಕ್ ಸೆಕ್ಟರ್ ನಡಿಯಲು ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದ್ದಾರೆ. ಬಿಕಾಸ್ ಅಗ್ರಿಕಲ್ಚರ್ ಅಲೈಡ್ ಆ್ಯಕ್ಟಿವಿಟಿ ಅಂತ ಬಂದಾಗ ಪ್ರಸ್ತುತವಾಗಿ ಲೈಫ್ ಸ್ಟಾಕ್ಗಳನ್ನು ರೇರಿಂಗ್ ಮಾಡೋದು ಸಹ ಫಾಸ್ಟೆಸ್ಟ್ ಗ್ರೋಯಿಂಗ್ ಕಂಡೀಷನನ್ನು ತೋರಿಸ್ತಾ ಇದೆ ಅಂತಂದರೆ ಅದಕ್ಕೆ ಮಹಿಳೆಯರೇ ಕಾರಣ ಅಂತ ಹೇಳ್ಬೋದು. ಡೈರಿ, ಪೋಲ್ಟ್ರಿ, ಸೊ ಈ ರೀತಿಯಾಗಿ ಎನಿಮಲ್ಸ್ಗಳಿಗೆ ಫೀಡ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಮಿಲ್ಕಿಂಗ್ ಆಗಿರ್ಬೋದು, ಸೊ ಅಥವಾ ಒಂದು ಡಂಗ್ ಪ್ರೊಸೆಸಿಂಗ್ ಕಂಡೀಷನ್ ಆಗಿರ್ಬೋದು. ಇವೆಲ್ಲವನ್ನು ನಾವು ನೋಡಿದಾಗ ಮಹಿಳೆಯರ ಒಂದು ಕಾಂಟ್ರಿಬ್ಯೂಷನ್ ಹೆಚ್ಚಾಗಿದೆ. ನಿಯರ್ಲಿ 40 ಮಿಲಿಯನ್ನಷ್ಟು ಮಹಿಳೆಯರು ಎನಿಮಲ್ ರೇರಿಂಗ್ ನಡಿನಲ್ಲಿ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದ್ದಾರೆ. ಆದರೆ ವೇಜ್ ಆ್ಯಂಡ್ ಇನ್ಕಮ್ ಇಶ್ಯೂ ಅಂತ ಬಂದಾಗ
ಲೆಸ್ ದ್ಯಾನ್ 300 ರುಪೀಸ್ ಅನ್ನು ರಿಸೀವ್ ಮಾಡುವಂಥದ್ದಾಗಿರ್ಬೋದು. ಮೇಲ್ ಎಂಪ್ಲಾಯ್ಗೆ ಕಂಪೇರ್ ಮಾಡಿದರೆ ತುಂಬ ಕಡಿಮೆ ವೇಜನ್ನು ಮಹಿಳೆಯರಿಗೆ ಪೇ ಮಾಡ್ತಾ ಇರ್ತಕ್ಕಂಥ ಇಶ್ಯೂಗಳನ್ನು ಕಾಣ್ತಾ ಇದ್ದೀವಿ. ಲೈಫ್ ಸ್ಟಾಕ್ಗೆ ಸಂಬಂಧಪಟ್ಟಂಥ ಅರ್ನಿಂಗ್ ಅಂತ ಬಂದಾಗ ಆಫಿಷಿಯಲಿ ಯಾವುದೇ ರೀತಿಯಾದಂಥ ಡೇಟಾವನ್ನು ನೋಡೋದಿಲ್ಲ, ಬಟ್ ನಿಯರ್ಲಿ 100 ರುಪೀಸ್ ಪರ್ ಡೇ ಆಧಾರದ ಮೇಲೆ ಸಿಕ್ಕತ್ತೆ ಅಂತ ಆಥರ್ ಅವರು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಕ್ರಾಪ್ ಪ್ರೊಡಕ್ಷನ್ ರಿಟರ್ನ್ ಅಂತ ಬಂದಾಗ ಫ್ಯಾಮಿಲಿ ಲೇಬರ್ ಏನಾದರೂ ಇದ್ದರೆ ಅವ್ರಿಗೆ ಯಾವುದೇ ರೀತಿಯಂಥ ಪೇಮೆಂಟ್ ಇಲ್ಲಿ ಸಿಗ್ತಾ ಇಲ್ಲ ಅಂತ ಗಮನ ಹರಿಸ್ಬೋದು. ಸೊ ಕೆಲವೊಂದಿಷ್ಟು ಎಸ್ಟಿಮೇಷನ್ ಆಧಾರದ ಮೇಲೆ ಆ್ಯನ್ಯುವಲ್ ಬೇಸಿಸ್ ಮೇಲೆ ಒಬ್ಬ ಮಹಿಳೆಗೆ ಎಷ್ಟು ಮಟ್ಟಿಗೆ ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ವರ್ಕ್ ಮಾಡ್ತಾ ಇದ್ರೆ ದುಡ್ಡು ಬರಬಹುದು ಅಂತಂದರೆ, ಅದರಲ್ಲೂ UP ವಿಲೇಜ್ ಅಂತಲೇ ಎಸ್ಪೆಷಲಿ ತೆಗೆದುಕೊಂಡಾಗ ನಿಯರ್ಲಿ 16,000 ಅಷ್ಟು ಪರ್ ಇಯರ್ನ ಆಧಾರದ ಮೇಲೆ ಬರುತ್ತೆ ಅನ್ಕೋಬೋದು. ಲೆಸ್ ದ್ಯಾನ್ 16,000 ಅಂತಲೇ ಹೇಳ್ತಾ ಇದ್ದಾರೆ. ತಮಿಳ್ನಾಡಲ್ಲಿರುವಂಥ ವಿಲೇಜ್ನ ಎಕ್ಸಾಂಪಲ್ ತೆಗೆದುಕೊಳ್ಳೋದಾದರೆ ಲೆಸ್ ದ್ಯಾನ್ 24,000 ಅಷ್ಟು ಪರ್ ಇಯರ್ನ ಆಧಾರದ ಮೇಲೆ ಮಹಿಳೆ ರಿಸೀವ್ ಮಾಡ್ಕೊಳ್ತಾಳೆ ರೂರಲ್ ಏರಿಯಾದಲ್ಲಿ ಅಂತ, ಅದರಲ್ಲೂ ಅಗ್ರಿಕಲ್ಚರ್ ಸೆಕ್ಟರ್ಗೆ ಕಾಂಟ್ರಿಬ್ಯೂಷನ್ ಮಾಡಿದಾಗ. ಸೊ ಇದರಿಂದ ಗೊತ್ತಾಗುತ್ತೆ ಅವರ ಒಂದು ಕಾಂಟ್ರಿಬ್ಯೂಷನ್ಗೆ ಎಷ್ಟು ಮಟ್ಟಿಗೆ ರಿಟರ್ನ್ ಸಿಗ್ತಾ ಇದೆ ಅಂತ. ಇಲ್ಲಿ ಒಟ್ಟಾರೆಯಾಗಿ ರೂರಲ್ ಏರಿಯಾದಲ್ಲಿ ನಿಯರ್ಲಿ 10% ಅಷ್ಟು ಮಹಿಳೆಯರು ಮಾತ್ರ ಲ್ಯಾಂಡ್ ಟೈಟಲ್ಶಿಪ್ಪನ್ನು ಹೊಂದಿದ್ದಾರೆ, ಅಂದರೆ ಓನರ್ಶಿಪ್ಪನ್ನು ಹೊಂದಿದ್ದಾರೆ ಅಂತ ಹೇಳ್ಬೋದು. ಇದರಿಂದಾಗಿ ಅವ್ರಿಗೆ ಲಿಮಿಟೆಡ್ ಆಗಿರತಕ್ಕಂಥ ಕ್ರೆಡಿಟ್ ಸಿಗ್ತಾ ಇದೆ, ಇನ್ಪುಟ್ ಸಿಗ್ತಾ ಇದೆ, ಅಥವಾ ಟೆಕ್ನಾಲಜಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ವೆರಿ ಲಿಮಿಟೆಡ್ ಕಂಡೀಷನ್ನಲ್ಲಿ ಸರ್ಕಾರ ಇವಾಗ ಕೆಲವೊಂದಿಷ್ಟು ಬೆನಿಫಿಟ್ಸನ್ನು ಪ್ರೊವೈಡ್ ಮಾಡಬೇಕು ಅಂತಂದರೆ ಲ್ಯಾಂಡ್ನ ಒಂದು ಓನರ್ಶಿಪ್ಪು ಮಹಿಳೆಯರಿಗಿರಬೇಕು. ಸೊ ಅದರ ಆಧಾರದ ಮೇಲೂ ಸಹ ನಾವು ಗಮನ ಹರಿಸ್ಬೋದು ಅವ್ರಿಗೆ ಲಿಮಿಟೆಡ್ ಆಗಿರ್ತಕ್ಕಂಥ ಕ್ರೆಡಿಟ್, ಇನ್ಪುಟ್, ಟೆಕ್ನಾಲಜಿ ಸಿಗ್ತಾ ಇದೆ ಅಂತ. ಮೇಲ್ ಲ್ಯಾಂಡ್ ಓನರ್ಗಳ ಮೇಲೆ ಅವಲಂಬನೆ ಆಗಿರೋದನ್ನು ಗಮನ ಹರಿಸ್ಬೋದು. ಇದರಿಂದ ಒಂದು ರೈತನಿಗೆ ಎಷ್ಟು ಮಟ್ಟಿಗೆ ಬೆನಿಫಿಟ್ ಸಿಗುತ್ತಲ್ಲ, ಅದು ಯಾವುದೇ ರೀತಿಯಾಗಿ ಮಹಿಳೆಯರಿಗೆ ಸಿಗ್ತಾ ಇಲ್ಲ. ಆ್ಯಂಡ್ ಮಹಿಳೆಯರು ಕೇವಲ ಹೆಲ್ಪರ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಫಾರ್ಮರ್ಸ್ಗೆ ಹೆಲ್ಪರ್ ಆಗಿ ಇದ್ದಾರೆ ಅಂತ. ಸೊ ಇಲ್ಲಿ ಅಗ್ರಿಕಲ್ಚರ್ ಸೆಕ್ಟರ್ ನಡೆಯಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಂಥ ಒಂದು ಟೈಟಲ್ ನಡೆಯಲ್ಲಿ ಬದಲಾವಣೆ ಮಾಡೋದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ಅಗ್ರಿಕಲ್ಚರ್ ಸೆಕ್ಟರ್ ನಡೆಯಲ್ಲಿ ನಿಯರ್ಲಿ ಹಾಫ್ ವರ್ಕ್ ಫೋರ್ಸ್ ಇರೋದು ಮಹಿಳೆಯರು. ಹಾಗಾಗಿ ರಿಫಾರ್ಮ್ಸ್ ಅವಶ್ಯಕತೆ ಇದೆ ಈ ಒಂದು ಸೆಕ್ಟರ್ಗೆ ಸಂಬಂಧಪಟ್ಟಂತೆ. ಅದರಲ್ಲೂ ವೇಜಸನ್ನು ಫಿಕ್ಸ್ ಮಾಡುವಂಥ ಹಂತದಲ್ಲಿ ವರ್ಕಿಂಗ್ ಕಂಡೀಷನ್ನ ಇಂಪ್ರೂವೈಸ್ ಮಾಡಬೇಕು, ಜೆಂಡರ್ ಗ್ಯಾಪನ್ನು ಇಂಪ್ರೂವೈಸ್ ಮಾಡಬೇಕು, ಸೋಷಿಯಲ್ ಸೆಕ್ಯೂರಿಟಿಯನ್ನು ಮಹಿಳೆಯರಿಗೆ ಒದಗಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ಅದರಲ್ಲೂ ನಮ್ಮ ಒಂದು ಅಗ್ರಿಕಲ್ಚರ್ ಎಕಾನಮಿ ಅಂತ ಬಂದಾಗ ಇನ್ನೂ ಸಸ್ಟೈನೇಬಲ್ ಆಗಬೇಕು ಅಂತಂದರೆ ಇಲ್ಲಿರುವಂತಹ ಕೋರ್ ಇಶ್ಯೂವನ್ನು ಅಡ್ರೆಸ್ ಮಾಡಬೇಕು ಅಂತ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಪಾಲಿಸಿ ನಡಿನಲ್ಲಿ ನಾವು ಫೋಕಸ್ ಮಾಡಬೇಕಾಗಿರುವಂತಹ ಒಂದು ಇಶ್ಯೂವನ್ನು ಅಡ್ರೆಸ್ ಮಾಡ್ತಾ ಇದ್ದಾರೆ. ಸೊ ಇದೊಂದು ಇನ್ವಿಸಿಬಲ್ ಕಂಡೀಷನ್ ಇದೆ ಪಾಲಿಸಿನಲ್ಲಿ. ಮಹಿಳೆಯರ ಮೇಲೆ ಫೋಕಸ್ ಮಾಡುವಂತಹ ಫ್ರೇಮ್ವರ್ಕನ್ನು ತರಬೇಕು, ಫಾರ್ಮಿಂಗ್ ಎಕಾನಮಿಗೆ ಕಾಂಟ್ರಿಬ್ಯೂಷನನ್ನು ಮಾಡಬೇಕು ಅಂತ ಆಥರ್ ಅವರ ಒಂದು ಮೆಸೇಜ್ ಆಗಿದೆ ಇಲ್ಲಿ. ಇನ್ನು ಮುಂದಿನದಾಗಿ ಅಸೆಸ್ಮಿಕ್ ಡಿಸಿಷನ್ ಇಂಡಿಯಾ ನೀಡ್ಸ್ ಅ ಹೊಲಿಸ್ಟಿಕ್ ಇಂಪ್ಲಿಮೆಂಟೇಬಲ್ ಅರ್ಥ್ಕ್ವೇಕ್ ಝೋನಿಂಗ್ ಫ್ರೇಮ್ವರ್ಕ್. ಈ ಒಂದು ಇಶ್ಯೂ GS ಪೇಪರ್ 1 ಜಿಯೋಗ್ರಫಿ ಸೆಕ್ಷನ್ ಅಡಿಯಲ್ಲಿ GS ಪೇಪರ್ 4 ಅಂತ ಬಂದಾಗ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುತ್ತೆ. ಈ ಒಂದು ಆರ್ಟಿಕಲ್ ನಡೆಯಲ್ಲಿ ಭಾರತದ ಒಂದು ಅರ್ಥ್ಕ್ವೇಕ್ ಝೋನಿಂಗ್ ಫ್ರೇಮ್ವರ್ಕ್ ಅಂತ ಬಂದಾಗ ಒಂದು ಹೋಲಿಸ್ಟಿಕ್ ಆಗಿರ್ತಕ್ಕಂಥ ಅಪ್ರೋಚನ್ನು ತರಬೇಕು ಅಂತ. ಪ್ರಸ್ತುತವಾಗಿ ಭಾರತದಲ್ಲಿ ನಿಯರ್ಲಿ 59% ಅಷ್ಟು ಲ್ಯಾಂಡ್ ಏರಿಯಾ ಸಿಸ್ಮಿಕ್ ಹಜಾರ್ಡಸ್ ಡ್ಯಾಮೇಜ್ಗೆ ಎಕ್ಸ್ಪೋಸ್ ಆಗಿರೋದನ್ನು ನಾವು ನೋಡ್ಬೋದು. ಸೊ ಒಟ್ಟಾರೆಯಾಗಿ ಅರ್ಥ್ಕ್ವೇಕ್ ಪ್ರೋನ್ ಇರುವಂಥ ಏರಿಯಾ ಅಂತಲೇ ಹೇಳ್ಬೋದು. 59% ಅಷ್ಟು ಲ್ಯಾಂಡ್ ಏರಿಯಾ ಇದೆ. ಸೊ ಹಾಗಾಗಿ ಈ ಒಂದು ಝೋನ್ಗಳನ್ನು ಕ್ಲಾಸಿಫೈ ಮಾಡಿದಾಗ ಝೋನ್ 2, ಝೋನ್ 3, ಝೋನ್ 4, ಝೋನ್ 5 ಒಟ್ಟಾರೆಯಾಗಿ 4 ಝೋನ್ಸ್ಗಳಿದ್ದಾವೆ. ಈ ಮೊದಲು 5 ಝೋನ್ಸನ್ನು ನೋಡ್ತಾ ಇದ್ವಿ. ಝೋನ್ 1 ಸಹ ಇನ್ಕ್ಲೂಡ್ ಮಾಡ್ಕೊಂಡಿದ್ವಿ, ಬಟ್ ರಿಮೂವ್ ಮಾಡಿದರೆ ಹೊಸದಾಗಿರುವಂತಹ ಝೋನಿಂಗ್ ಫ್ರೇಮ್ವರ್ಕ್ ನಡೆಯಲ್ಲಿ 4 ಝೋನ್ಸ್ಗಳನ್ನು ನೋಡ್ತಾ ಇದ್ವಿ. ಝೋನ್ 2 ಲೋ ರಿಸ್ಕ್ ಝೋನ್ ಆಗಿದೆ, ಝೋನ್ 3 ಮಾಡರೇಟ್ ರಿಸ್ಕ್, ಝೋನ್ 4 ಹೈ ರಿಸ್ಕ್ ಝೋನ್ ಅಂತ ಹೇಳ್ತಾರೆ. 5th ನಡಿನಲ್ಲಿ ವೆರಿ ಹೈ ರಿಸ್ಕ್ ಕಂಡೀಷನ್ಸನ್ನು ನಾವು ಗಮನ ಹರಿಸ್ಬೋದು. ಸೊ ಇಲ್ಲಿ ಝೋನ್ ವೈಸ್ ಡಿಸ್ಟ್ರಿಬ್ಯೂಷನ್ ಅನ್ನು ನೋಡಿದಾಗ ಝೋನ್ 5 ಅಲ್ಲಿ ವೆರಿ ಹೈ ರಿಸ್ಕ್ ಝೋನ್ ಎಂಟೈರ್ ನಾರ್ತ್ ಈಸ್ಟರ್ನ್ ರೀಜನ್ ಕಾಣ್ಬೋದು. ಜಮ್ಮು ಕಾಶ್ಮೀರ್ ಆ್ಯಂಡ್ ಲಡಾಖ್ ರೀಜನ್, ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ರನ್ ಆಫ್ ಕಚ್ ಇದೆ. ಅಂಡಮಾನ್ ಅಂಡ್ ನಿಕೋಬಾರ್ ಏರಿಯಾದಲ್ಲಿ ನಾವು ವೆರಿ ಹೈ ರಿಸ್ಕ್ ಝೋನನ್ನು ಕಾಣ್ತಾ ಇದ್ದೇವೆ. ಇಂಟೆನ್ಸಿಟಿ 9 ಆ್ಯಂಡ್ ಅಬೋವ್ ಇರೋದನ್ನು ನೋಡ್ಬೋದು ವೆರಿ ಹೈ ರಿಸ್ಕ್ ಝೋನ್ ಅಡಿನಲ್ಲಿ. ಝೋನ್ 4 ಅಂತ ಬಂದಾಗ ಹೈ ರಿಸ್ಕ್ ಝೋನನ್ನು ನೋಡ್ತೇವೆ. ಸೊ ಯಾವ್ಯಾವ ಏರಿಯಾ? ಡೆಲ್ಲಿ ರೀಜನ್, ಪಾರ್ಟ್ ಆಫ್ ಪಂಜಾಬ್ ಹಾಗೂ ಹರಿಯಾಣ, ನಾರ್ತ್ ಬಿಹಾರ್, ವೆಸ್ಟರ್ನ್ UP ಮತ್ತು ಕೆಲವೊಂದಿಷ್ಟು ವೆಸ್ಟ್ ಬೆಂಗಾಲ್ ಪಾರ್ಟ್ ನಡಿನಲ್ಲೂ ಸಹ ಹೈ ರಿಸ್ಕ್ ಝೋನನ್ನು ಗಮನ ಹರಿಸುವಂಥದ್ದು. ಇಂಟೆನ್ಸಿಟಿ ನಿಯರ್ಲಿ 8 ಇದೆ. ಝೋನ್ 3 ಮಾಡರೇಟ್ ರಿಸ್ಕನ್ನು ತೋರಿಸುತ್ತೆ. ಯಾವ್ಯಾವ ರೀಜನ್ಸ್ಗಳಿದ್ದಾವೆ? ಕೇರಳವನ್ನು ಗಮನ ಹರಿಸ್ಬೋದು, ಗೋವಾ ರೀಜನ್ ಆಗಿರ್ಬೋದು, ಲಕ್ಷದ್ವೀಪ್, ಪಾರ್ಟ್ ಆಫ್ ಕರ್ನಾಟಕ, ಮಹಾರಾಷ್ಟ್ರ, ಈ ರೀತಿಯಾಗಿ ಝೋನ್ 3 ಮಾಡರೇಟ್ ಏರಿಯಾವನ್ನು ಕವರ್ ಮಾಡ್ತಾ ಇದೆ. ಈವನ್ ಕೆಲವೊಂದಿಷ್ಟು ಸೆಂಟ್ರಲ್ ಏಷ್ಯಾದಲ್ಲಿರ್ತಕ್ಕಂಥ ರೀಜನ್ಸ್ಗಳು ಸಹ ಕವರ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸೊ ಮಾಡರೇಟ್ ರಿಸ್ಕ್ ಝೋನ್ 3 ನಡಿಯಲ್ಲಿ ಇಂಟೆನ್ಸಿಟಿ ಸ್ಕೇಲ್ 7 ಇದೆ.
ಲೋ ರಿಸ್ಕ್ ಝೋನ್ ಅಂತ ಬಂದಾಗ ಬ್ಲೂ ಕಲರೇಷನ್ ಏನಿದೆಯಲ್ಲ, ಜನರಲಿ ಒಂದು ಪೆನಿನ್ಸುಲಾರ್ ಏರಿಯಾ ಆಗಿರ್ಬೋದು, ಹಾಗೂ ಇಲ್ಲಿ ವೆಸ್ಟರ್ನ್ ರೀಜನ್ ನಡಿನಲ್ಲಿ ಕೆಲವೊಂದಿಷ್ಟು ಈಸ್ಟ್ ಪಾರ್ಟಲ್ಲಿಯೂ ಸಹ ಡಿಸ್ಟ್ರಿಬ್ಯೂಷನ್ ಆಗಿರೋದನ್ನು ಗಮನಿಸುವಂಥದ್ದು. ಸೊ ಇದರ ಆಧಾರದ ಮೇಲೆ ಯಾವ ರೀತಿಯಾದಂತಹ ಸಿಸ್ಮಿಕ್ ಝೋನನ್ನು ನೋಡ್ತೇವೆ ಅಂತ ಹೇಳ್ಬೋದು. ಇವಾಗ ಪ್ರಸ್ತುತವಾಗಿರುವಂಥ ಕನ್ಸರ್ನ್ ಆರ್ಟಿಕಲಲ್ಲಿ ಎಂಫೋಸಿಸ್ ಮಾಡ್ತಾ ಇರುವಂಥದ್ದು ಒಂದು ಹೋಲಿಸ್ಟಿಕ್ ಆಗಿರುವಂಥ ಅಪ್ರೋಚನ್ನು ನಾವು ತರಬೇಕು. ವೈ? ಬಿಕಾಸ್ ಪ್ರಸ್ತುತವಾಗಿ ನಾವು ನೋಡುವಂಥದ್ದಾದರೆ ಚಾಲೆಂಜಸ್ಗಳು ತುಂಬ ಡಿಫ್ರೆಂಟ್ ಆಗಿದೆ ಅಂತ ಗಮನಿಸ್ಬೋದು. ಅದರಲ್ಲೂ ಅರ್ಬನೈಸೇಷನ್ ಹೆಚ್ಚಾಗ್ತಾ ಇದೆ, ಇನ್ಫ್ರಾಸ್ಟ್ರಕ್ಚರ್ಗಳ ಒಂದು ಎಕ್ಸ್ಪಾನ್ಷನ್ ಆಗ್ತಾ ಇದೆ. ಈ ಒಂದು ಕನ್ಸರ್ನ್ ಆಧಾರದ ಮೇಲೆ ನಾವು ಹೋಲಿಸ್ಟಿಕ್ ಆಗಿರತಕ್ಕಂಥ ಫ್ರೇಮ್ವರ್ಕನ್ನು ತರಬೇಕು ವೆನ್ ಇಟ್ ಕಮ್ಸ್ ಟು ದಿ ಅರ್ಥ್ಕ್ವೇಕ್ ಝೋನಿಂಗ್ ಫ್ರೇಮ್ವರ್ಕ್. ಬೇಸಿಕಲಿ ಒಂದು ಡೆವಲಪ್ಮೆಂಟಲ್ ಆಸ್ಪೆಕ್ಟ್ ಅಂತ ಬಂದಾಗ ಸಿಟೀಸ್ಗಳು ಸಾಕಷ್ಟು ಗ್ರೋ ಆಗ್ತಾ ಇದ್ದಾವೆ. ಹೌಸಿಂಗ್ ಆಗಿರ್ಬೋದು, ಪವರ್ ಇನ್ಫ್ರಾಸ್ಟ್ರಕ್ಚರ್, ಡ್ಯಾಮ್ಸ್ಗೆ ಸಂಬಂಧಪಟ್ಟಂತೆ ಪ್ರಾಜೆಕ್ಟ್ಗಳಿದ್ದಾವೆ, ಹೈವೇಸ್ ಆಗಿರ್ಬೋದು. ಈ ರೀತಿಯಾಗಿ ಒಟ್ಟಾರೆ ಇನ್ಫ್ರಾಸ್ಟ್ರಕ್ಚರ್ ಲೆವೆಲಲ್ಲೂ ಸಹ ಸಾಕಷ್ಟು ಅಡ್ವಾನ್ಸ್ಮೆಂಟನ್ನು ನೋಡ್ತಾ ಇದ್ದೀವಿ. ಇದರಿಂದ ಕೆಲವೊಂದಿಷ್ಟು ಏರಿಯಾ ನಡಿನಲ್ಲಿ ಫ್ರೆಜೈಲ್ ಕಂಡೀಷನ್ ಕ್ರಿಯೇಟ್ ಆಗುತ್ತೆ. ಬೇಸಿಕ್ ಕನ್ಸರ್ನ್ ಏನಂತಂದರೆ ನಾವು ಝೋನ್ಗಳ ಆಧಾರದ ಮೇಲೆ ಒಂದು ಸ್ಟ್ರಿಕ್ಟ್ ಆಗಿರುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ತರಬೇಕು. ಇದರಿಂದ ರೀಜನಲ್ ವೈಸ್ ಇಂಪ್ಯಾಕ್ಟ್ ಆಗೋದನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ. ಈ ಒಂದು ಝೋನ್ಸ್ಗಳ ಆಧಾರದ ಮೇಲೆ ನಾವು ರಿಸ್ಟ್ರಿಕ್ಷನ್ಸ್ಗಳನ್ನು ಹಾಕ್ಬೋದಲ್ವಾ. ಸೊ ಫ್ರೀಕ್ವೆಂಟ್ ಆಗಿ ಅರ್ಥ್ಕ್ವೇಕ್ ಆಗ್ತಾ ಇರೋದನ್ನು ನಾವು ತಡೆಗಟ್ಟಬೇಕಾಗಿದೆ. ಇದರಿಂದ ಆಗುವಂಥ ಇಂಪ್ಯಾಕ್ಟನ್ನು ನಾವು ತಡೆಗಟ್ಟಬೇಕಾಗಿದೆ. ಅರ್ಥ್ಕ್ವೇಕ್ ಅಂತ ಬಂದಾಗ ಸಡನ್ ಆಗಿ ಎನರ್ಜಿ ರಿಲೀಸ್ ಆಗುತ್ತೆ. ಈ ಒಂದು ಎನರ್ಜಿ ಸಿಸ್ಮಿಕ್ ವೇವ್ಗಳ ಮುಖಾಂತರ ಟ್ರಾವೆಲ್ ಆಗುತ್ತೆ. ಸಿಸ್ಮಿಕ್ ವೇವ್ಗಳನ್ನು ನಾವು ಪತ್ತೆ ಹಚ್ಚಲಿಕ್ಕೆ ಅಥವಾ ಒಂದು ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡ್ತೇವೆ, ಸಿಸ್ಮೋಗ್ರಾಫ್ ಅಂತ. ಈ ಒಂದು ಸಿಸ್ಮೋಗ್ರಾಫ್ನಲ್ಲಿ ಸಿಸ್ಮಿಕ್ ವೇವ್ಗಳನ್ನು ರೆಕಾರ್ಡ್ ಮಾಡಲಾಗುತ್ತೆ. ಇದು ಪ್ರಿಲಿಮ್ಸಲ್ಲಿ ಇಂಪಾರ್ಟೆಂಟ್, ಸಿಸ್ಮೋಗ್ರಾಫ್ನ ಒಂದು ಇಂಪಾರ್ಟೆನ್ಸ್ ಏನಿದೆ ಅಂತ. ಹಾಗೂ ಅರ್ಥ್ಕ್ವೇಕ್ಗೆ ಸಂಬಂಧಪಟ್ಟಂತೆ ಹೈಪೋ ಸೆಂಟರ್ ಅಂದರೆ ಏನು, ಎಪಿ ಸೆಂಟರ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಸರ್ತಿ ಕೇಳಿದ್ದಾರೆ. ಇಲ್ಲಿ ಅರ್ತ್ ಸರ್ಫೇಸನ್ನು ನಾವು ಗಮನ ಹರಿಸಿದಾಗ ಅರ್ಥ್ಕ್ವೇಕ್ ಎಲ್ಲಿ ಒರಿಜಿನೇಟ್ ಆಗುತ್ತೆ, ಈ ಒಂದು ಒರಿಜಿನೇಟೆಡ್ ಏರಿಯಾವನ್ನು ಫೋಕಸ್ ಅಂತ ಕರೀತಾರೆ ಅಥವಾ ಹೈಪೋ ಸೆಂಟರ್ ಅನ್ನುವಂಥ ನೇಮಿಂದ ಕರೀತಾರೆ. ಸೊ ಈ ಒಂದು ಒರಿಜಿನೇಟೆಡ್ ಪಾಯಿಂಟಿಂದ ಅರ್ತ್ ಸರ್ಫೇಸ್ಗೆ ರೀಚ್ ಆಗುತ್ತಲ್ಲ, ಸೊ ರೀಚ್ ಆದ ತಕ್ಷಣ ಇರುವಂಥ ಒಂದು ಪಾಯಿಂಟಿಗೆ ಎಪಿ ಸೆಂಟರ್ ಅನ್ನುವಂಥ ನೇಮಿಂದ ಕರೀತಾರೆ. ಸೊ ಎಪಿ ಸೆಂಟರ್ ಅಂದ್ರೇನು, ಹೈಪೋ ಸೆಂಟರ್ ಅಂದ್ರೇನು ಕ್ಲಿಯರ್ ಆಗಿ ಗೊತ್ತಿಲ್ಲ. ಹೈಪೋ ಸೆಂಟರ್ ಅಂದ್ರೂ ಒಂದೇ, ಫೋಕಸ್ ಅಂದ್ರೂ ಒಂದೇ. ಒರಿಜಿನೇಟ್ ಆಗುತ್ತಲ್ಲ ಅಲ್ಲಿ ಹೈಪೋ ಸೆಂಟರ್ ಅನ್ನುವಂಥ ನೇಮಿಂದ ಕರೀತಾರೆ. ಸರ್ಫೇಸ್ಗೆ ರೀಚ್ ಆದಮೇಲೆ ಆ ಒಂದು ಪಾಯಿಂಟ್ಗೆ ಎಪಿ ಸೆಂಟರ್ ಅನ್ನುವಂಥ ನೇಮಿಂದ ಕರೀತಾರೆ. ಸೊ ಇಲ್ಲಿ ಟೈಪ್ಸ್ಗಳು ಸಹ ಇಂಪಾರ್ಟೆಂಟ್. ಸಿಸ್ಮಿಕ್ ವೇವ್ ಅಂತ ಬಂದಾಗ ಪಿ ವೇವ್ಸ್ ಅಂತ ನೋಡ್ತೇವೆ, ಪ್ರೈಮರಿ ವೇವ್ಸ್ ಹಾಗೂ ಸೆಕೆಂಡರಿ ವೇವ್ಸ್. ಸೊ ಬೇಸಿಕಲಿ ಪ್ರೈಮರಿ ವೇವ್ಸು ತುಂಬ ಫಾಸ್ಟ್ ಆಗಿರೋದನ್ನು ನೋಡ್ತೇವೆ. ಸೆಕೆಂಡರಿ ವೇವ್ಸ್ ಅಂದರೆ ಎಸ್ ವೇವ್ಸ್ ಅಂತ ಏನು ಕರಿತೀವಲ್ಲ, ಪಿಗೆ ನಾನು ಸ್ಲೋವರ್ ಇರೋದನ್ನು ಗಮನಿಸ್ಬೋದು. ಫಸ್ಟ್ ಒಂದು ಸರ್ಫೇಸಿಗೆ ರೀಚ್ ಆಗಿರ್ತಕ್ಕಂಥ ವೇವ್ಸ್ಗಳಂತಂದರೆ ಪಿ ವೇವ್ಸ್ ಅಂತ ಅನಿಸ್ಕೊಳ್ಳುತ್ತೆ. ಎಸ್ ವೇವ್ಸ್ ಅಂತ ಬಂದಾಗ ಸಾಲಿಡ್ನ ಮುಖಾಂತರ ಟ್ರಾವೆಲ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಪಿ ವೇವ್ಸ್ಗಳು ಜನರಲಿ ಸಾಲಿಡ್ ಆಗಿರ್ಬೋದು, ಲಿಕ್ವಿಡ್, ಗ್ಯಾಸಸ್ ಎಲ್ಲ ಮೀಡಿಯಂ ನಡಿಯಲು ಟ್ರಾವೆಲ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸೌಂಡ್ ವೇವ್ಸ್ಗೆ ಸಿಮಿಲಾರಿಟಿಯನ್ನು ತೋರಿಸ್ತಾ ಇರುವಂಥದ್ದು ಪಿ ವೇವ್ಸ್ಗಳಾಗ್ತವೆ. ಎಸ್ ವೇವ್ಸ್ಗಳು ಲಿಕ್ವಿಡ್ನಲ್ಲಿ ಪಾಸ್ ಮಾಡಲಿಕ್ಕೆ ಆಗೋದಿಲ್ಲ. ಹೆಚ್ಚಿನ ಪ್ರಮಾಣದಲ್ಲಿ ಗ್ರೌಂಡ್ ಶೇಕಿಂಗ್ ಕಂಡೀಷನನ್ನು ಎಸ್ ವೇವ್ಸ್ಗಳು ಕಾಸ್ ಮಾಡ್ತವೆ ಅಂತ ಹೇಳ್ಬೋದು. ಇನ್ನು ಭಾರತ ಅರ್ಥ್ಕ್ವೇಕ್ ಪ್ರೋನ್ ಏರಿಯಾ ಯಾಕಿದೆ ಅನ್ನೋದಾದರೆ ಇಂಡಿಯನ್ ಪ್ಲೇಟ್ ಹಾಗೂ ಯುರೇಷಿಯನ್ ಪ್ಲೇಟ್ನ ಒಂದು ಕೊಲಿಜನ್ನ ಆಧಾರದ ಮೇಲೆ ಹಾಗೂ ಹಿಮಾಲಯನ್ ರೀಜನ್ನಲ್ಲಿ ಆಕ್ಟಿವ್ ಹಿಮಾಲಯನ್ ಫೋಲ್ಡ್ ಮೌಂಟೇನ್ಸ್ಗಳನ್ನು ಕಾಣ್ತೇವೆ. ಪೆನಿನ್ಸುಲಾರ್ ಇಂಡಿಯಾದಲ್ಲಿನೂ ಸಹ ಫಾಲ್ಟ್ ಸಿಸ್ಟಮನ್ನು ನಾವು ಗಮನ ಹರಿಸ್ಬೋದು. ಇದರ ಆಧಾರದ ಮೇಲೆ ನಾವು ಹೆಚ್ಚು ಅರ್ಥ್ಕ್ವೇಕನ್ನು ಫೇಸ್ ಮಾಡಬೇಕಾಗತ್ತೆ. ಈವನ್ ರಿಸರ್ವಾಯರ್ ಇಂಡ್ಯೂಸ್ಡ್ ಅರ್ಥ್ಕ್ವೇಕ್ ಆ್ಯಕ್ಟಿವಿಟಿಯನ್ನು ನೋಡ್ಬೋದು. ಡ್ಯಾಮ್ಗಳ ಒಂದು ಕನ್ಸ್ಟ್ರಕ್ಷನ್ನ ಮುಖಾಂತರೂ ಸಹ ಅರ್ಥ್ಕ್ವೇಕ್ ಆಗ್ತಾ ಇರೋದನ್ನು ಗಮನ ಹರಿಸ್ಬೋದು. ಹಾಗಾಗಿ ನಾವು ಒಂದು ಹೋಲಿಸ್ಟಿಕ್ ಅಪ್ರೋಚನ್ನು ತರಬೇಕು. ಡಿಸಾಸ್ಟರ್ ರೆಸಿಲಿಯನ್ಸನ್ನು ಸ್ಟ್ರಾಂಗ್ ಮಾಡಬೇಕು. ಕ್ಲೈಮೇಟ್ ಮಿಟಿಗೇಷನ್ಗೆ ಸಂಬಂಧಪಟ್ಟಂಥ ಇಶ್ಯೂವನ್ನು ಸಹ ಅಡ್ರೆಸ್ ಮಾಡಬೇಕು ಅಂತ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿಯಲ್ಲಿ ವಿತ್ ರೆಫರೆನ್ಸ್ ಟು ಲಿವಿಂಗ್ ವಿಲ್ ಆರ್ ಅಡ್ವಾನ್ಸ್ ಮೆಡಿಕಲ್ ಡೈರೆಕ್ಟಿವ್ ಇನ್ ಇಂಡಿಯಾ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. Option A, it can be prepared only when person is unconscious. It allows an individual to specify medical treatment preferences in case of future incapacity. Option C, it has been recognized by Supreme Court as part of right to die with dignity. Option 4, it applies only to property distribution after death. ಈ 4 ಆಪ್ಷನ್ ಅಡಿಯಲ್ಲಿ ಸರಿಯಾದ ಆಪ್ಷನನ್ನು ಚೂಸ್ ಮಾಡೋದ್ರ ಮುಖಾಂತರ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.